ಇದಕ್ಕೆ ಬಾವನಹಳ್ಳಿ ಮಿಂಡಳ್ಳಿದು ಪಿ ನಂಬರ್ದು ನಾನು ಏನು ಅವ್ರಿಗೆ ಭೂ ಪರಿಹಾರ ಕೊಡಬೇಕಾಗಿತ್ತಲ್ಲ ಸರ್, ಅದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀನಿ. ಅದು 3 ಮಿಸ್ ಮ್ಯಾಚ್ ಇರೋದು ನಮ್ಮ AC ಅವ್ರು ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ರೆಕ್ಟಿಫೈ ಆಗ್ತಿದೆ ಸರ್. ಅವ್ರಿಗೆ ಏನಂದ್ರೆ ಒಂದು ರಾಂಗ್ ಮಿಸ್ಕಾನ್ಸೆಪ್ಷನ್ ಏನಾಗಿದೆ ಅಂದ್ರೆ 3 ಮಿಸ್ ಮ್ಯಾಚ್ ಇರೋದ್ರಿಂದ ಕೊಡ್ತಿಲ್ಲ ಅಂತ. ಬಟ್ AC ಅವರು ಪ್ರಯತ್ನ ಪಟ್ಟು ಮ್ಯಾಚ್ ಮಾಡಿಸ್ತಿದ್ದಾರೆ. ಸೊ ಅದ್ರ ಜೊತೆಗೆ ನಿಮ್ಗೆ ಹೇಳೋದೇನಂದ್ರೆ ಪಿ ನಂಬರ್ಗೆ ಪರಿಹಾರ ಕೊಡಲ್ಲ ಅಂತ ಯಾರು ನಿಮ್ಗೆ ಸುಳ್ಳು ಹೇಳ್ತಿದ್ರೆ ಗೊತ್ತಿಲ್ಲ. ಪಿ ನಂಬರ್ ಅಲ್ಲಿರೋರು ರೈತರೇ, ಹಿಡುವಳಿ ನಂಬರ್ ಅಲ್ಲಿರೋರು ರೈತರೇ. ನಿಮ್ಮ ಅಧಿಕಾರ ಅದು, ನಿಮ್ಮ ಹಕ್ಕದು. ನಾವ್ ಅದ್ ನಿಮ್ಗೆ ಕೊಟ್ಟೆ ಕೊಡ್ತೀರಿ, ನಿಮಗೆ ಭೂ ಪರಿಹಾರ ಸಿಕ್ಕೇ ಸಿಕ್ಕೋದು. ಪಿಟಿಷನ್ ಇರ್ಬೋದು, OS ಇರ್ಬೋದು, ಸಿವಿಲ್ ಕೋರ್ಟ್ ಅಲ್ಲಿ ಇರ್ಬೋದು, ಹೈಕೋರ್ಟ್ ಅಲ್ಲಿ ಇರ್ಬೋದು. ಆದ್ರೆ ಅದು ನೀವು ಬಂದು ನನ್ನ ಆಫೀಸಲ್ಲಿ ತಕರಾರಿದೆ ಅಂತ ಕೊಟ್ರೆ ನಾವು ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡ್ಕೊಂತೀರಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಅದನ್ನ ಕೋರ್ಟ್ ಡೆಪಾಸಿಟ್ ಮಾಡ್ತೀವಿ. ನಾವ್ ಯಾರಿಗೂ ಆತರ ಭೂ ಪರಿಹಾರ ಕೊಡಲ್ಲ ತಕರಾರು ಇದ್ದಾಗ. ಸೊ ನೀವು ಬಂದು ನಮಗೆ ಅದು ನಿಮ್ಮ ಅಬ್ಜೆಕ್ಷನ್ಸ್ ಏನಿದೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ವಿಭಾಗದ್ದು ಅಷ್ಟೇ, ಏನಾದ್ರು ತಕರಾರು ಇದ್ರೆ ಅದು ಕೋರ್ಟ್ ಡೆಪಾಸಿಟ್ ಮಾಡ್ತೀವಿ. ನಾವು ಕೂಡ ಚೆನ್ನಾಗಿ ಆಗಿಲ್ಲ, ಅದು ದುರ್ಮಂತರ ಮಾಡೋದಲ್ವಾ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಬರ್ತದೆ, ಡೆವಲಪ್ ಆಗ್ತದೆ, ನಾವು ಜಮೀನು ಕಳ್ಕೊಳ್ತೀವಿ. ಜಮೀನು ಕಳ್ಕೊಳ್ಳೋದು ಸೆಟ್ ಕಳ್ಕೊಳ್ಳಲ್ಲ, ಫ್ರೀಯಾಗಿ ನಾವು ಕೊಡಲ್ಲ. ಆದ್ರೆ ಸರ್ಕಾರ ನಮ್ಗೆ ಏನು ನಿಗದಿ ಮಾಡ್ತದೋ ಅದನ್ನ ನಾವು ಬುದ್ಧಿಮಂತರ ಮಾಡ್ಬೇಕು. ಅವಾಗ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಯಾರೋ ಕೇಳಿದ್ರು, ನಾನು ಎಷ್ಟೋ ಹೋಗ್ತದೆ. ನಾನು ಹೇಳಿದೆ, ಹುಷಾರಪ್ಪ, ಕಾರ್ ಕಟ್ಕೊಂಡು ಮನೆ ಕಟ್ಕೊಂಡು ಮಾಡ್ಬಿಟ್ಟಿಯ, ಇನ್ನೊಂದ್ ಕಡೆ ಅವ್ರು ಜಮೀನು ಮಾಡಬೇಕು, ಇಲ್ಲಿ ಒಂದೇ ಕಡೆ ಮಾಡೋ ಜಮೀನು, ಇನ್ನೊಂದ್ ಕಡೆ ಅವ್ರು ಮಾಡ್ಬೇಕು ಅಲ್ವಾ. ನಾವ್ ಯಾರು ಅನ್ಕೊಂಡಿದ್ದೀವಿ ಮೊದಲು ಜಮೀನು ಇಷ್ಟೆಲ್ಲ ಬೆಲೆ ಬರ್ತದೆ, ಇವತ್ತು ಉಳಿಸ್ಕೊಂಡಿದ್ದವರಿಗೆ ಇವತ್ತು ಅದು ಬೆಲೆ ಗೊತ್ತಾಗ್ತದೆ. ಉದ್ದೇಶ ಒಳ್ಳೆಯದು, ಅದು ನಾವು ಮಾಡಲೇಬೇಕು, ಸಹಕಾರ ಕೊಡಲೇಬೇಕು. ಸರ್ಕಾರ ತೀರ್ಮಾನ ತಗೊಂಡ್ರೆ ಸರ್ಕಾರದ ತೀರ್ಮಾನ ವಿರುದ್ಧವಾಗಿ ಹೋರಾಟ ಮಾಡಬೇಕು ಆಗಲ್ಲ. ತಮ್ಗೆಲ್ಲ ಗೊತ್ತಿರೋದು, ಈಗಾಗಲೇ ಆಗಿರೋದು ಒಳ್ಳೆ ಒಳ್ಳೆಯವರು ಜಮೀನು ನೋವಾಗ್ತದೆ. ನಿಜ, ನಾವು ರೈತರು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು, ಇವತ್ತು ಜಮೀನು ಹೋಗ್ಬೋದು, ನಾವು ವ್ಯವಸಾಯ ಮಾಡಕ್ಕೆ ನಮ್ಮ ಜಮೀನಿಲ್ಲ. ಹೌದು, ನಿಜವಾಗ್ಲೂ ರೈತರಿಗೆ ನೋವಿರ್ತದೆ, ನಾನು ಕೂಡ ರೈತ. ಆದ್ರೆ ತೀರ್ಮಾನ ಸರ್ಕಾರ ತೀರ್ಮಾನ ಅಂತಾರೆ, ನಾವು ಯಾರು ವಿರೋಧ ಮಾಡಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೆ ನಮ್ಮ ಮನವಿಯನ್ನ ಮುಂದೆ ಹೇಳ್ಬೋದು ಈ ಸಭೆಯಲ್ಲಿ. ಅದನ್ನ ರಿಪೋರ್ಟ್, ನಮ್ಮ ಅಭಿಪ್ರಾಯ ರಿಪೋರ್ಟ್ ಅನ್ನ ಸರ್ಕಾರ ಕೊಡ್ತದೆ ಅಲ್ವಾ. ನಮ್ಮ ಅಭಿಪ್ರಾಯ ಏನಿದೆ, ನಾವು ಜಮೀನು ಕಳ್ಕೊಂಡು ನಮ್ಮ ತೊಂದರೆ ಏನಾಗ್ತದೆ, ಅದಕ್ಕೆ ಏನು ಸರ್ಕಾರ ಸಹಕಾರ ಕೊಟ್ರೆ ನಮ್ಗೆ ಅನುಕೂಲವಾಗಿರ್ತದೆ ಅನ್ನೋದು ನಮ್ಮ ಅಭಿಪ್ರಾಯಗಳನ್ನ ಕೊಟ್ರೆ, ನಮ್ಮ ಅಭಿಪ್ರಾಯಗಳನ್ನ ನಾವು ಸರಿಯಾಗಿ ಮಾಡ್ತೀವಿ. ಅಲ್ಲಿನ ಜನ ಅಭಿಪ್ರಾಯ ಈ ತರ ಇದೆ ಅಂತ ಕೊಟ್ಟಾಗ ಸರ್ಕಾರ ತೀರ್ಮಾನ ಬರ್ತದೆ. ನಾವು ಹೇಳಿದೆಲ್ಲ ಆಗಲಿದ್ರು ಕೂಡ ಕನಿಷ್ಠ ನಮ್ಮ ಅಭಿಪ್ರಾಯಗಳನ್ನ ವಿಶ್ವಾಸ ಮಾಡುತ್ತದೆ ಗೌರ್ಮೆಂಟ್, ಸರ್ಕಾರ. ಅದಕ್ಕಾಗಿ ಈ ಸಭೆಯ ಉದ್ದೇಶ. ಅದಕ್ಕಾಗಿ ನಾವೆಲ್ಲರೂ ಕೂಡ ಯಾರ್ಯಾರು ಜಮೀನು ಕಳ್ಕೊಳ್ತೀವಿ, ನಿಜವಾಗಿ ಜಮೀನು ಕಳ್ಕೊಳ್ಳೋದು, ಸುಮ್ಮನೆ ಜಮೀನಿಗೆ ಸಂಬಂಧ ಇದ್ದವರು ಬೇರೆ ಬೇರೆ ಮಾತಾಡಬೇಕಾಗ. ನಿಜವಾಗ್ಲೂ ಜಮೀನು ಕಳ್ಕೊಳ್ಳೋದವ್ರು ಯಾರು ಇಲ್ಲಿ ಜಡ್ಸಂದ್ರ ಸುಮಾರು 150-300 ಎಕರೆ ಹೋಗಿದೆ ಜಡ್ಸಂದ್ರ. ಅದ್ರ 83 ಎಕರೆ ಸರ್ಕಾರ ಅಂತ ಹೇಳ್ತಾರೆ, 83 ಎಕರೆ. ಆದ್ರೆ ಅರ್ಜಿ ಇರ್ತವೆ, ಇರಲ್ಲ. ಮತ್ತೆ ಶಿವಪಟ್ಟಣ 536 ಮುಕ್ಕಾಲು ಗುಂಟೆ ಹೋಗ್ತದೆ, 536 ಎಕರೆ 57 ಗುಂಟೆ ಹೋಗ್ತದೆ. ಆದ್ರೆ ಸರ್ಕಾರ 233 ಎಕರೆ ಅಂತ ಇದೆ, 7 ಗುಂಟೆ. ಆಮೇಲೆ ಬರೀ 303 ಎಕರೆ ಖಾಸಗಿ ಜಮೀನು ಅಂತಿದೆ. ಖಾಸಗಿ ತಾನೇ ಇದು, ಖಾಸಗಿ ಜಮೀನು ಅಂತಿದೆ. ನಾನು ಹೇಳೋದು 217 ಎಕರೆ 36 ಗುಂಟೆ, ಆದರೆ 20 ಎಕರೆ 34 ಗುಂಟೆ ಸರ್ಕಾರದ್ದು, 197 ಎಕರೆ 2 ಗುಂಟೆ ನಮ್ಮ ಖಾಸಗಿ ನಮ್ಮ ರೈತರು. ಆಮೇಲೆ ಕಡಿಮೆನಹಳ್ಳಿಯಲ್ಲಿ 479 ಎಕರೆ 24 ಮುಕ್ಕಾಲು ಗುಂಟೆ, ಅದರಲ್ಲಿ ಬರೀ 9 ಎಕರೆ ಕಾಲು ಗುಂಟೆ ಅಲ್ವಾ ಸರ್ಕಾರದ ಅಷ್ಟೇ. ಇನ್ನು ಉಳಿದಿದ್ದಲ್ಲ 470
ಎಕರೆ 24 ಗುಂಟೆ ಅದು ಖಾಸಗಿ. ಅದು ಮುಂದಿನಲ್ಲಿ 208 ಎಕರೆ 26 ಗುಂಟೆ ಇದೆ. ಆದ್ರೆ 143 ಎಕರೆ 7 ಗುಂಟೆ ಸರ್ಕಾರ ಇದೆ. 65 ಎಕರೆ 19 ಗುಂಟೆ ಖಾಸಗಿ ರೈತರು. ಒತ್ತೇರಿಯಲ್ಲಿ 40 ಎಕರೆ 36 ಗುಂಟೆ ಇದೆ. ಅದ್ರ ಬರೀ 20 ಗುಂಟೆ ಮತ್ತು ಸರ್ಕಾರ ಇದೆ. 40 ಎಕರೆ 16 ಗುಂಟೆ ಖಾಸಗಿ ಇದೆ. ಒಟ್ಟು 1637 ಎಕರೆ 21 ಗುಂಟೆಯಲ್ಲಿ ಸರ್ಕಾರದ್ದು 490 ಎಕರೆ 15 ಗುಂಟೆ. ಇನ್ನು ಖಾಸಗಿ ಒಂದು 1147 ಎಕರೆ 6 ಗುಂಟೆ. ಇಷ್ಟು ನಮ್ಮ ಖಾಸಗಿ ರೈತರಿಗೆ. ಈ ಜಮೀನ್ದಾರ ಯಾರ್ಯಾರಿದ್ರಿ, ಈ ಜಮೀನು ಕಳ್ಕೊಂಡಂತವ್ರು ಯಾರ್ಯಾರಿದ್ರಿ, ನಿಮ್ಮ ಅಭಿಪ್ರಾಯಗಳು ಇವತ್ತೇನು ನಮ್ಮ AC ಮೇಡಮ್ ಬಂದಿದ್ದಾರೆ, JDBC ಅವರ ಅಧಿಕಾರಿಗಳು ಅವ್ರ ಮುಂದೆ ನಾವು ವರದಿ ನಮ್ಮ ಅಭಿಪ್ರಾಯ ಕೊಟ್ಟರೆ ಆ ವರದಿಯನ್ನು ಸರ್ಕಾರ ಸಲ್ಲಿಸಿ ಆದಷ್ಟು ಕೂಡ ರೈತರ ಪರವಾಗಿ ನನ್ನ ಸರ್ಕಾರ ನಿರ್ಪರ, ನಮ್ಮ ಸರ್ಕಾರ ಕೂಡ ನಿರ್ಪರ. ನಿಮ್ಮ ಅಭಿಪ್ರಾಯ ಹೇಳ್ಕೊಡ್ರಿ. ಯಾರು ರೈತರು ಒಗ್ಗಟ್ಟಾಕೊಂಡು ಮೇಡಮ್ ಅವ್ರ ರಿಪ್ರೆಸೆಂಟೇಷನ್ ಕೊಟ್ಟಿದ್ರೆ ನಾವು ಬದುಕಬೇಕು. ಇಲ್ಲೆಲ್ಲ ಜಮೀನಿನ ಬೆಲೆ ಜಾಸ್ತಿ ಆಗಿದೆ. ಇವತ್ತು ನಾವು ನಿಮ್ಮ ಸರ್ಕಾರಗಳೇ ಕಷ್ಟಪಟ್ಟು ನಮಗೆ ದೇಶದಲ್ಲಿ ನೀರು ಕೊಟ್ಟಿದ್ದೀರ. ನಾವು ದುಡಿತೀವಿ, ಬದುಕ್ತೀವಿ. ಮುಂದಿನ ಜನರೇಷನ್ ಪೀಳಿಗೆಗೆ ಜಮೀನು ಉಳಿಸ್ಕೊಳ್ಳಿ. ನಾವು ಜಮೀನು ಕೊಡಲ್ಲ ಅಂತ ನಾವು ವಾಪಸ್ ಮಾಡ್ತೀವಿ. ಬೆಳಗ್ಗೆ ಜನರು ನೀವು ಬರೋಕೆ ಬಂದ್ರೆ ಪ್ರೋಗ್ರೆಸ್ ಇದ್ದೀವಲ್ಲ, ಅದರಿಂದ ದಯವಿಟ್ಟು ನಾವು ರೈತರು ನೀವು ಕೊಡಕ್ಕೆ ರೆಡಿ ಇದ್ದೀರಲ್ವಾ? ಅದು ಮಾತಾಡ್ರೆ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 727770 ಅಥವಾ 9141 0666685.